ಜವರ ಹೆಸರು ಹೇಳೋ ಹಾಗೆ ಯಮನ ಇನ್ನೊಂದು ಹೆಸರು. ಸೊ ಹಾಗಾಗಿ ನೀವು ಊಹಿಸ್ಬೋದು ಯಾವ ಒಂದು ಜಗತ್ತು ಈ ಕಥೆಯಲ್ಲಿ ಇರುತ್ತೆ ಅಂತ. ಆ ಈ ಸ್ಮಶಾನದ ಜಗತ್ತಿದೆಯಲ್ಲ ಬಹಳ ಅಂದರೆ ವಿಜುವಲಿ ನೋಡೋದಕ್ಕೆ ಆಡಿಯನ್ಸ್ಗೆ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಆಮೇಲೆ ನಡೆಯುವಂಥ ಕತೆ ಬರುವಂಥ ಘಟನೆಗಳು ಕೂಡ ಸ್ವಲ್ಪ ಡಿಸ್ಟರ್ಬ್ ಮಾಡುತ್ತೆ. ಸೊ ಯಾವ ರೀತಿ ಕಥೆ ಮೂಡ್ ಬರುತ್ತೆ ಅಂತ ಅವರು ಒಂದು ಜಸ್ಟ್ ಹೇಳಿದಾಗ ನನಗೆ ಇದು ಕಥೆಯಾಗಿ ಪ್ರೇಕ್ಷಕನಿಗೆ ನೋಡಿದಾಗ ಇಂಟ್ರೆಸ್ಟಿಂಗ್ ಅನ್ಸುತ್ತಾ, ಎಂಟರ್ಟೈನಿಂಗ್ ಅನ್ಸುತ್ತಾ ಅನ್ನೋ ಒಂದು ಕ್ಯೂರಿಯಾಸಿಟಿನಲ್ಲಿ ನಾನು ಕತೆ ಕೇಳೋದಕ್ಕೆ ಶುರು ಮಾಡಿದ್ದು. ಆ್ಯಂಡ್ ಬಹಳ ಅದ್ಭುತವಾಗಿ ಸ್ಕ್ರೀನ್ ಪ್ಲೇನ ಮಾಡ್ಕೊಂಡಿದ್ದಾರೆ. ನನಗೆ ಒಂದು ವಿಷಯ ನಿರ್ದೇಶಕರು ಪ್ರದೀಪ್ ಮೇಲೆ ತುಂಬ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ಈಸ್ ಅ ಫಿಲ್ಮ್ ಮೇಕರ್. ಅವರು ಕಥೆ ಯೋಚನೆ ಮಾಡಬೇಕಾದ್ರೇ ಸ್ಕ್ರೀನ್ ಪ್ಲೇ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನನಗೆ ನರೇಟ್ ಮಾಡಿದ್ದು ಕೂಡ ಅವರು ಸ್ಕ್ರೀನ್ ಪ್ಲೇ ಮೂಲಕ ಇದಾದ್ಮೇಲೆ ಹೀಗಾಗತ್ತೆ ಅಂತ. ಇನ್ಫ್ಯಾಕ್ಟ್ ನನಗೆ ಬಹುಶಃ ಮೊದಲನೇ ಬಾರಿ ಯಾವ್ದಾದ್ರು ಒಂದು ಸ್ಕ್ರಿಪ್ಟ್ನ 2-3 ಬಾರಿ ನಾನು ನರೇಷನ್ ತಗೊಳ್ಬೇಕಾಯ್ತು ಅಥವಾ ಸ್ಕ್ರಿಪ್ಟ್ ಓದಬೇಕಾಯ್ತು ಅಂತಂದ್ರೆ ಜವರಾನೆ. ಯಾಕೆ ಅಂತ ಹೇಳಿದ್ರೆ ಸೀನ್ಸ್ಗಳೆಲ್ಲ ಅದ್ಭುತವಾಗಿತ್ತು. ಸ್ಕ್ರೀನ್ ಪ್ಲೇ ಹೇಗೋಗುತ್ತೆ ಅನ್ನೋವಂಥದ್ದು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಅವ್ರು ಏನೇನು ಯೋಚನೆ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಹಿಡಿತು. ಯಾಕಂದ್ರೆ ಅಷ್ಟು ಯೋಚನೆ ಮಾಡಿದ್ದಾರೆ ಅವರು. ಪ್ರತಿಯೊಂದು ಸೀನ್ಸ್ ಮೇಲೂ ಕೂಡ ತುಂಬ ವರ್ಕ್ ಮಾಡಿದ್ದಾರೆ. ಜವರಾಗೆ ಜ್ವರ ಬರ್ಸ್ಕೊಂಡೆಲ್ಲ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ಅವರು ಇನ್ಫ್ಯಾಕ್ಟ್ ಅವರು ಸರ್ ಹೇಳ್ದಂಗೆನೆ ಬರ್ದಾಗ್ಲೇನೆ ಕಾಸ್ಟಿಂಗ್ ನನಗೆ ಈ ನಟರು ಮಾಡಬೇಕು ಅನ್ನೋದನ್ನ ವಿಜುವಲೈಸ್ ಮಾಡಿರುವಂಥದ್ದು. ಸೊ ಹಾಗಾಗಿ ಆ ಕ್ಲಾರಿಟಿ ತುಂಬ ಖುಷಿ ಆಯಿತು. ಆ್ಯಂಡ್ ಮುಖ್ಯವಾಗಿ ಆ ಒಂದು ವಿಷನ್ನ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ನಿರ್ಮಾಪಕರು ಬಹಳ ಮುಖ್ಯ. ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಚಿದ್ದು ಸರ್ ಬರೀ ನಿರ್ಮಾಪಕರು ಮಾತ್ರ ಅಲ್ಲ, ಲಿರಿಕ್ಸ್ ಬರೀತಾರೆ, ಹಾಡ್ತಾರೆ, ಡೈಲಾಗ್ಸ್ ಬರೀತಾರೆ. ಸೊ ಇನ್ಫ್ಯಾಕ್ಟ್ ಕ್ರಿಯೇಟಿವ್ ಹೆಡ್ ಅಂತಲೇ ಹೇಳ್ಬೋದು ಪ್ರಾಜೆಕ್ಟ್ಗೆ. ಹೌದು. ಮೊದಲನೇ ಬಾರಿ ಆ್ಯಕ್ಚುಲಿ ಶ್ರುತಿ ಮ್ಯಾಮ್ ಜೊತೆ ನಟಿಸ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್. ಯಾಕಂದರೆ ಚಿಕ್ಕ ವಯಸ್ಸಿನಿಂದ ಅವರ ರೇಂಜ್ ನೋಡೋದಕ್ಕೆ ನನಗೆ ಬಹಳ ಸಂತೋಷ. ಇವಾಗಲೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ಇದ್ದಾರೆ ಅವರು. ಕಾಮಿಡಿ ಆದರೂ ಓಕೆ, ಡ್ರಾಮಾ ಆದರೂ ಓಕೆ. ಐ ಥಿಂಕ್ ಯಾವ ಜಾನರ್ ಮುಟ್ಟಿದ್ರು ಕೂಡ ಐ ಥಿಂಕ್ ಶಿ ಇಸ್ ಎಕ್ಸೆಪ್ಷನಲ್. ಆ್ಯಂಡ್ ರಘು ಸರ್ ಜೊತೆಗೆ ನಾನು ಆಲ್ರೆಡಿ ಸಾರ್ವಜನಿಕರಿಗೆ ಸಿನಿಮಾನಲ್ಲಿ ಶೂಟ್ ಮಾಡಿದ್ದೆ. ಆ್ಯಂಡ್ ನನಗೆ ಗೊತ್ತು ರಘು ಸರ್ ಸೀನಿಗೆ ಬಂದರು ಅಂತ ಹೇಳಿದ್ರೆ ಏನೋ ಒಂದು ಇಂಪ್ರೊವೈಸ್ ಆಗುತ್ತೆ, ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ. ಸೊ ಹಾಗಾಗಿ ದಿ ಆಕ್ಟರ್ ಇನ್ ಮೀ ವಿಲ್ ಬಿ ವೆರಿ ಎಕ್ಸೈಟೆಡ್ ಬಿಕಾಸ್ ಸೀನಲ್ಲಿ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ. ಸೊ ಅವರಿಬ್ಬರು ಕಾಂಬಿನೇಷನ್ ಇರೋದು, ಐ ಮೀನ್ ಸೀನಿಯರ್ ಕಾಂಬಿನೇಷನ್ ನಿಮಗೆ ಗೊತ್ತು. ಐ ಮೀನ್ ಯಾವಾಗಲೂ ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ರಿತನ್ಯ ಅವರು ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನನಗೆ ಪ್ರದೀಪ್ ಅವರು ಹೇಳಿದ್ದು ಫಸ್ಟ್ ಮೀಟಿಂಗಲ್ಲೇ ಹೇಳಿದರು, ಸರ್ ಆ್ಯಕ್ಚುಲಿ ಅವ್ರ ನಟನೆ ನೋಡಿದ್ದೀನಿ, ತುಂಬ ಚೆನ್ನಾಗಿ ನಟಿಸ್ತಾರೆ ಅಂತ. ಅವರು ವಿಜಯ್ ಸರ್ ಮಗಳು ಅನ್ನೋದಕ್ಕೆ ಅವ್ರ ತಲೆನಲ್ಲಿ ಯಾವತ್ತೂ ಯೋಚನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ಅವರು ಒಳ್ಳೆ ಕಲಾವಿದೆ ಅನ್ನೋ ಕಾರಣಕ್ಕೆ ಕಾಸ್ಟ್ ಮಾಡಿರೋದು. ನನಗೆ ಅದು ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ಏನೋ ತಮ್ಮ ಒಂದು ಗುಡ್ ವಿಲ್ ಏನಿದೆ, ಶಿ ಇಸ್ ನಾಟ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ಅದಕ್ಕೆ ಅವ್ರು ಶ್ರಮ ಹಾಕಿ ತಮ್ಮ ನಟನೆ ಮೇಲೆ ಕೆಲಸ ಮಾಡಿ ತುಂಬ ಶ್ರಮ ಹಾಕಿದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ಶಿಲ್ ಗ್ರೋ ವೆರಿ ವೆಲ್. ಆ್ಯಂಡ್ ಬಹಳ ಅದ್ಭುತವಾದಂಥ ತಂಡ. ಧರ್ಮವೀರ್ ಸರ್ ಅವರು ಮೊದಲನೇ ಬಾರಿ ಅವರ ಒಂದು ಮ್ಯೂಸಿಕ್ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ಇರೋದು. ಆ್ಯಂಡ್ ಇವನ್ DOP ಸರ್ ಎಲ್ರಿಗೂ ಕೂಡ ವೆರಿ ಟ್ಯಾಲೆಂಟೆಡ್ ಟೀಮ್. ಆ್ಯಂಡ್ ಲುಕಿಂಗ್ ಫಾರ್ವರ್ಡ್. ಧನ್ಯವಾದಗಳು.